ವೀಕ್ಷಕರ ಜೀವನಯಾನ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೇವೆ. ನೀವೆಲ್ಲ ಅಂದ್ಕೊಳ್ತಿರ್ಬೋದು ನಾವು ದೂರ ಹೊರಟಿದ್ದೇವೆ ಅಂತೇಳಿ. ನಾವು ಬೆಳಿಗ್ಗೆ ಇವತ್ತು ಸ್ಟೆಲ್ಲಾ ಮೇರಿ ಚರ್ಚ್ಗೆ ಹೊರಡ್ತಾ ಇದ್ದೇವೆ ಕಲ್ಮಡಿಯಲ್ಲಿ. ಸೊ ಬನ್ನಿ ನಮ್ಮ ಜೊತೆ ಟ್ರಾವೆಲಿಂಗ್ ಅಲ್ಲಿ ಕಂಪನಿ ಕೊಡಿ. ಹಾಯ್ ಅಪ್ಪು. ಆಪು ಗುಟಿ. ರಾತ್ರಿ ಕಳ್ತನಕ್ಕೆ ಹೋದಾಗ ಮಲಗಿದರೆ ನೋಡಿ. ಇಲ್ಲಿ ನಾನು ಟ್ರಾವೆಲ್ ಮಾಡಿದಂಥ ಫುಲ್ ವಿಡಿಯೋ ಹಾಕಲಿಲ್ಲ, ಅಂದರೆ ಅದು ಬೋರಿಂಗ್ ಅಂತ ಫೀಲ್ ಆಗ್ತದೆ ಅಂತೇಳಿ ನಾನು ಅದನ್ನು ಹಾಕಲಿಲ್ಲ. ಸೊ ಕೆಲವೊಂದು ಕ್ಲಿಪ್ಸ್ ಮಾತ್ರ ಇಲ್ಲಿ ನಾನು ಆ್ಯಡ್ ಮಾಡಿದ್ದು. ಇಲ್ಲಿ ನಾವೀಗ ಮಂಗಳೂರು ಉಡುಪಿಗೆ ಹೋಗುವಂತಹ ಟೋಲ್ ಗೇಟನ್ನು ನಾವು ಪಾಸ್ ಮಾಡ್ತಾ ಇದ್ದೇವೆ. ಇಲ್ಲಿ ನೀವು ನೋಡ್ಬೋದು, ನಾವು ಚರ್ಚಿಗೆ ಹತ್ರ ಆದ್ವಿ. ನಾವು ಚರ್ಚಿಗೆ ರೀಚ್ ಆದ್ವಿ. ಈ ಚರ್ಚ್ ವೆಲಂಕಣಿ ಮಾತೆಗೆ ಸಮರ್ಪಿಸಿದಂಥ ಚರ್ಚ್, ಕಲ್ಮಾಡಿಯಲ್ಲಿರುವಂಥದ್ದು. ನೀವಿಲ್ಲಿ ನೋಡ್ಬೋದು, ಫುಲ್ ಚರ್ಚ್ ಬೋಟ್ ಶೇಪಲ್ಲಿ ಉಂಟು. ಅದರ ಯುನೀಕ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಬೋಟ್ ಶೇಪಲ್ಲಿ, ಅಂದರೆ ಅಷ್ಟು ಚಂದ ಉಂಟು. ನಿಮಗೆ ಅಲ್ಲಿ ಹೋದ ಮೇಲೆ ಅನಿಸ್ತದೆ ವಾಪಸ್ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಅಂದರೆ ಫುಲ್ ಪೀಸ್ಫುಲ್ ಎನ್ವೈರ್ಮೆಂಟ್ ಉಂಟು. ಕಲ್ಮಡಿಯ ಈ ವೆಲಂಕಣಿ ಮಾತೆಗೆ ಸಮರ್ಪಿಸಿದಂತಹ ಚರ್ಚ್ ಇಷ್ಟು ಫೇಮಸ್ ಆಗಲಿಕ್ಕೆ ರೀಸನ್ ಅಂತ ಹೇಳಿದರೆ, ಇಲ್ಲಿ ಆದಂಥ ಮೊದಲನೇ ಪವಾಡ ಅಂತ ಹೇಳಿದರೆ, ಇಲ್ಲಿ ಕಲ್ಮಡಿಯ ಹತ್ತಿರದಲ್ಲಿ ಕಿದಿಯೂರಿನ ಒಬ್ಬರು ನಿವಾಸಿ ಶ್ರೀ ಉಮೇಶ್ ಕಿದಿಯೂರು ಅವರ ಫ್ರೆಂಡ್ ಒಬ್ಬರು ಶ್ರೀ ಪಾವುಲ್ ಎಂಬ ಉದ್ಯಮಿ ತೊಟ್ಟಂ ಸಮೀಪದ ಜಾಗವೊಂದು ಪರ್ಚೇಸ್ ಮಾಡಿದರು. ಅಲ್ಲಿ ಹೇಳಿದರೆ ಅಲೆಗಳ ತೀವ್ರತೆಯಿಂದ ಅಲ್ಲಿ ಜಾಗಕ್ಕೆ ತುಂಬ ಡ್ಯಾಮೇಜ್ ಆಗ್ತಿತ್ತು. ಹಾಗೆ ಆ ಉದ್ಯಮಿ ಎಂತ ಮಾಡಿದ ಹೇಳಿದರೆ, ವೆಲಂಕಣಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮರಿಯಮ್ಮ ಅವರದ್ದು ಒಂದು ವಿಗ್ರಹವನ್ನು ತೆಕ್ಕೊಂಡು ಬಂದರು ಇಲ್ಲಿಗೆ. ಅದನ್ನು ತೆಕ್ಕೊಂಡು ಬಂದು ಅವರು ಕಡಲಿಗೆ ಫೇಸ್ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು. ಹಾಗೆ ಅವರು ಈ ಮರಿಯಮ್ಮನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಅವರಿಗೆ ಈ ಕಡಲೊರೆತದ ಸಮಸ್ಯೆ ಪರಿಹಾರ ಆಯಿತು. ಇಲ್ಲಿ ಕಲ್ಮಡಿಯಲ್ಲಿ ನಡೆದಂತಹ ಮೊದಲ ಪವಾಡ ಆಗಿದೆ. ಅದಾದ ನಂತರ ಸ್ವಲ್ಪ ಟೈಮ್ ಆದ ನಂತರ ಪಾವುಲು ಅವರಿಗೆ ಅವರ ಆ ಜಾಗವನ್ನು ಸೇಲ್ ಮಾಡುವಂತಹ ಒಂದು ಪ್ರಮೇಯ ಬರ್ತದೆ. ಆಗ ಅವರು ಹೇಳ್ತಾರೆ, ಶ್ರೀ ಉಮೇಶ ಕಿದಿಯಾರು ಅವರ ಹತ್ರ ಹೇಳ್ತಾರೆ, ಈ ಮರಿಯಮ್ಮನ ಪ್ರತಿಮೆಯನ್ನು ಯಾವುದಾದ್ರೂ ಯೋಗ್ಯವಾದ ಕ್ರಿಶ್ಚಿಯನ್ಸ್ ಅವರ ಕೈಗೆ ನಾವು ಸೇರಿಸಿಬಿಡುವ ಅಂತ ಹೇಳ್ತಾರೆ. ಹಾಗೆ ಶ್ರೀ ಉಮೇಶ್ ಅವರು ಎಂತ ಮಾಡ್ತಾರೆ, ಈ ಮರಿಯಮ್ಮನ ಪ್ರತಿಮೆಯನ್ನು ಒಬ್ಬರು ಕ್ರಿಶ್ಚಿಯನ್ ಅವರ ಹತ್ರ ಕೊಡ್ತಾರೆ. ಆದರೆ ಒಂದು ದಿನ ಶ್ರೀ ಉಮೇಶ್ ಕಿದಿಯೂರು ಅವರಿಗೆ ಕನಸಲ್ಲಿ ಮರಿಯಮ್ಮನ ದರ್ಶನ ಆಗಿ, ಅವರಿಗೆ ದರ್ಶನದಲ್ಲಿ ಪ್ರತಿಮೆಯನ್ನು ನೋಡಿ ಬಾ ಅಂತ ಹೇಳಿ ಒಂದು ಸಂದೇಶ ಸಿಗ್ತದೆ. ಹಾಗೆ ಅವರು ನೆಕ್ಸ್ಟ್ ಉಮೇಶ್ ಕಿದಿಯೂರವರು ಪ್ರತಿಮೆಯನ್ನು ವೀಕ್ಷಿಸಲಿಕ್ಕೆ ಹೋಗುವಾಗ ಅದು ಅಂದರೆ ಯೋಗ್ಯವಾದ ಸ್ಥಳದಲ್ಲಿ ಇರುವುದಿಲ್ಲ. ಹಾಗೆ ಅವರು ಇದನ್ನು ನೋಡಿದ ಮೇಲೆ ಅವರ ಮರಿಯಮ್ಮನ ಪ್ರತಿಮೆಯನ್ನು ಅವರ ಮನೆಗೆ ತಗೊಂಡು ಬರ್ತಾರೆ. ಅದಾದ ನಂತರ ಅವರು ಅವರ ಮನೆಯಲ್ಲಿ ಯೋಗ್ಯವಾದ ಸ್ಥಳದಲ್ಲಿಟ್ಟು ಅವರು ಮರಿಯಮ್ಮನ ಪ್ರತಿಮೆಯನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಕ್ರಮೇಣ ಇವರು ಮರಿಯಮ್ಮನನ್ನು ಆರಾಧಿಸೋದ್ರಿಂದ ಅವರಿಗೆ ಮತ್ತು ಅವರ ಮನೆಯವರಿಗೆ ತುಂಬ ಪವಾಡಗಳು ನಡೆಯಿತು. ಹಾಗೆ ಅವರ ಇಡೀ ಕುಟುಂಬದ ಮೇಲೆ ಮರಿಯಮ್ಮನವರ ಕೃಪೆ ಇತ್ತು. ಹಾಗೆ ಒಂದು ದಿನ ಅವರ ಒಬ್ಬ ಸಂಬಂಧಿಕರಿಗೆ ಕನಸಲ್ಲಿ ವಿಶೇಷ ಒಂದು ದರ್ಶನವಾಯಿತು. ಅವರಿಗೆ ಆ ದರ್ಶನದಲ್ಲಿ ಸಿಕ್ಕಂಥ ಆದೇಶ ಅಂತ ಹೇಳಿದರೆ, ಈ ಪವಿತ್ರವಾದ ಮರಿಯಮ್ಮನ ಪ್ರತಿಮೆಯನ್ನು ಎಲ್ಲರೂ ಆರಾಧಿಸುವಂತಹ ಪ್ರಮುಖ ಸ್ಥಳದಲ್ಲಿ, ಪವಿತ್ರ ಜಾಗದಲ್ಲಿ ಇಡಬೇಕು ಅಂತೇಳಿ. ಹಾಗೆ ಉಮೇಶ್ ಕಿದಿಯೂರವರು ಅವರ ಸಂಬಂಧಿಕರಿಗೆ ಲಭಿಸಿದಂತಹ ಈ ದರ್ಶನವನ್ನು ಅರ್ಥ ಮಾಡಿಕೊಂಡು ಅವರ ಅನಿವಾರ್ಯತೆಯನ್ನು ತಿಳಿದುಕೊಂಡು ಶ್ರೀ ಕಿದಿಯೂರವರು ಅವರ ಸ್ನೇಹಿತರಿಗೆ ಹೇಳ್ತಾರೆ. ಹಾಗೆ ಅವರು ಸೇರಿಕೊಂಡು ವೆಲಂಕಣಿ ಪುಣ್ಯಕ್ಷೇತ್ರದ ಧರ್ಮಗುರುಗಳಾದಂತಹ ವಂದನೀಯ ಫಾದರ್ ಆಲ್ಬರ್ಟ್ ಡಿಸೋಜ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಧರ್ಮಗುರುಗಳು ಅವರ ಪೂರ್ಣ ಮನಸ್ಸಿಂದ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಹಾಗೆ ತಾರೀಕು 21 ಅಕ್ಟೋಬರ್ 2018 ಸಕಲ ಗೌರವದಿಂದ ಮರಿಯಮ್ಮನ ಪವಾಡದ ಪ್ರತಿಮೆಯನ್ನು ವಿಜೃಂಭಣೆಯಿಂದ ಭವ್ಯ ಮೆರವಣಿಗೆಯೊಂದಿಗೆ ಉಮೇಶ್ ಕಿದಿಯೂರವರ ಮನೆಯಿಂದ ಸಹಸ್ರಾರು ಭಕ್ತಾದಿಗಳೊಂದಿಗೆ ಜಯಘೋಷಣೆಯೊಂದಿಗೆ ಭಕ್ತಿಪೂರ್ಣವಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬರಮಾಡಿಕೊಳ್ಳಲಾಯಿತು. ಹಾಗೆ ಇದನ್ನು ತಾರೀಕು 9, 2019 ಓರ್ವ ದಾನಿಯವರ ಸಹಕಾರದಿಂದ ನಿರ್ಮಿಸಿದಂಥ ಚರ್ಚಿನ ಒಳಭಾಗದಲ್ಲಿ ನಿರ್ಮಿಸಲ್ಗೊಂಡಿರುವಂತಹ ಗ್ರೊಟ್ಟೋ ಅಲ್ಲಿ ಪವಾಡಪೂರಿತ ಈ ಮರಿಯಮ್ಮನ ಪ್ರತಿಮೆಯನ್ನು ಇರಿಸಲಾಗಿದೆ. ನೀವಿಲ್ಲಿ ನೋಡ್ಬೋದು,
ಇದೇ ಮರಿಯಮ್ಮನವರ ಪವಾಡ ಪೂರಿತ ಪ್ರತಿಮೆ. ಭಾರಿ ಚಂದ ಉಂಟು, ನೋಡುವಾಗಂತೂ ಖುಷಿ ಆಗ್ತದೆ. ಇದು ಚರ್ಚಿದ್ದು ಪ್ಲ್ಯಾನಿಂಗ್ ಅವ್ರು ಹೇಗೆ ಮಾಡಿದ್ದು. ಅದಾದ ನಂತರ ನಾವು ಬಂದದ್ದು ಸ್ಟಾಲಿಗೆ. ಇಲ್ಲಿ ನೀವು ನೋಡ್ಬೋದು, ನಾವು ಬೇಕಾದ ಹರಕೆ ಸಲ್ಲಿಸಲಿಕ್ಕೆ ಸಾರಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ನಮಗೆ ಇಲ್ಲಿ ಪ್ರಾರ್ಥನೆಗೆ ಬೇಕಾದಂತಹ ಪುಸ್ತಕಗಳು ಸಿಗ್ತದೆ. ಅದಾದ ನಂತರ ಇಲ್ಲಿ ತುಂಬ ಯೇಸು ಕ್ರಿಸ್ತರು ಆಗಲಿ, ಮರಿಯಮ್ಮ, ವಿವಿಧ ಸಂತರುಗಳ ಪ್ರತಿಮೆಗಳು ಅವೈಲೇಬಲ್ ಉಂಟು. ಹಾಗೆ ನಾವು ಇದನ್ನು ನೋಡ್ತಾ ಇದ್ವಿ. ನಮ್ಮ ಅಪ್ಪು ಶಾಪಿಂಗ್ ಮಾಡ್ತಾ ಇದ್ಲು, ಅವಳಿಗೆ ಎಂತ ಬೇಕಾದನ್ನು ಪರ್ಚೇಸ್ ಮಾಡ್ತಾ ಇದ್ಲು. ಹಾಗೆ ಅವಳ ಅಪ್ಪನಿಗೆ ಫೋಟೋ ತೆಗೆದು ಕಳಿಸಿ ಕೇಳ್ತೀವಿ, ಎಂತ ಇದಾಗ್ಬೋದಾ, ತರಬೇಕಾ ಬೇಡವಾ ಎಂತ ಅಂತೇಳಿ. ಹಾಗೆ ಬೇಕಾದರೆ ನಾನು ಸ್ವಲ್ಪ ಸ್ಟಾಲ್ ಎಲ್ಲ ಸುತ್ತಾ ಇದ್ದೆ, ಎಂತ ಎಲ್ಲ ಉಂಟು ಬೇರೆ ಅಂತೇಳಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಂತರದ್ದು ಎಲ್ಲ ಒಳ್ಳೊಳ್ಳೆ ಇದು ಸ್ಟ್ಯಾಚುಸ್ಗಳ ಕಲೆಕ್ಷನ್ ಉಂಟು. ನಾವು ಅದಾದ ನಂತರ ಕ್ಯಾಂಡಲ್ಸ್ ತೆಕ್ಕೊಂಡ್ವಿ. ಇಲ್ಲಿ ನೀವು ನೋಡ್ಬೋದು ಚರ್ಚಿದು ಸ್ಟ್ರಕ್ಚರ್ ಹೇಗೂ. ನಾನು ಇದನ್ನು ಅಗೇನ್ ಆ್ಯಂಡ್ ಅಗೇನ್ ವೀಡಿಯೋಸ್ ಎಂತಕ್ಕೆ ತೋರಿಸ್ತೇನೆ ಹೇಳಿದರೆ, ಇಲ್ಲಿ ನೋಡುವಾಗಲೇ ಒಂಥರ ಖುಷಿ ಆಗ್ತದೆ. ಅದರ ವ್ಯೂ ಎಲ್ಲ ನೀವು ಸಹ ನೋಡಿ ಎಂಜಾಯ್ ಮಾಡಲಿ ಅಂತ ನಾನು ಹಾಕ್ತಿದ್ದೇನೆ. ಈವನ್ ಅದರ ಬಲಿಪೀಠ ಆಗಲಿ ಎಷ್ಟು ಚೆಂದ ಮಾಡಿ ಡಿಸೈನ್ ಮಾಡಿದ್ದಾರೆ ಹೇಳಿದರೆ, ವಾವ್ ಅಂದರೆ ನೋಡುವಾಗ ಅನಿಸ್ತದೆ, ವಾವ್ ಇಲ್ಲೇ ನಾವು ಹೋಗೋದು ಬೇಡ ವಾಪಸ್ ಮನೆಗೆ ಅಂತೇಳಿ. ಹಾಗೆ ಖುಷಿ ಆಗ್ತದೆ. ಒಂಥರ ಪೀಸ್ ಇರಬೇಕಾದ್ರೆ ನಮಗೆ ಅಂಥ ಪ್ಲೇಸಿನ ಹೊರಗೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಯಾವುದೇ ಟೆನ್ಷನ್ ಇರಲಿ, ಎಲ್ಲ ಬಿಟ್ಟು ಕಾಮಾಗಿ ನಾವಿಲ್ಲಿ ಕೂತ್ಕೊಳ್ಳುವ ಅಂತ ಅನಿಸ್ತೇವೆ. ಮತ್ತು ಇಲ್ಲೊಂದು ಸಣ್ಣ ಗ್ರೊಟ್ಟೆ ಉಂಟು ಮರಿಯಮ್ಮನ ಪ್ರತಿಮೆದ್ದು. ಅದಾದ ನಂತರ ನಾವಾಗ ಪರ್ಚೇಸ್ ಮಾಡಿದಂಥ ಕ್ಯಾಂಡಲ್ಸನ್ನು ಇಲ್ಲಿ ನಾವು ಬೆಳಗ್ತಾ ಇದ್ದೇವೆ. ನೀವಿಲ್ಲಿ ಕ್ಯಾಂಡಲ್ಸ್ದು ಹರಕೆ ಸಹ ಮಾಡ್ಬೋದು. ಅಂದರೆ ತುಂಬ ಪವಾಡಗಳು ನಡೀತದೆ. ನಾವು ಏನೇ ಬೇಡ್ಕೊಂಡು ಇಲ್ಲಿ ನಮಗೆ ಸಿಗ್ತದೆ. ಹಾಗೆ ನಾವು ಇಲ್ಲಿ ಬಂದಿದ್ವಿ. ಹಾಗೆ ನಾವು ಕ್ಯಾಂಡಲ್ಸನ್ನು ಬೆಳಗಿದ್ವಿ. ಕಂಡಪಟ್ಟೆ ಗಾಳಿ ಇತ್ತು. ಹಾಗೆ ನಮಗೆ ಅದು ಕ್ಯಾಂಡಲ್ಸ್ ಬೆಳಗುವಾಗ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಕ್ಯಾಂಡಲ್ಸ್ ಎಲ್ಲ ಬೆಳಗಿ ನಾವು ನಮ್ಮದು ಪ್ರಾರ್ಥನೆಯನ್ನು ಅಲ್ಲಿ ಸಲ್ಲಿಸಿ ಬಂದ್ವಿ. ನಾವು ಈಗ ವೆಲಂಕಣಿ ಮಾತೆ ಪುಣ್ಯಕ್ಷೇತ್ರ ಕಲ್ಮಾಡಿಯಿಂದ ಈಗ ಹೊರಡುವುದು. ನೆಕ್ಸ್ಟ್ ಮುಂದಿನ ದಾರಿ ಮಲ್ಪೆ ಬೀಚ್. ಚಿಪ್ಸ್ ಬೇಕಂತ, ಅವಳದು ಚಿಪ್ಸ್ ಬೇಕಂತ ಅವಳಿಗೆ, ಅದಕ್ಕೆ ಕೂಗ್ತಾ ಇದ್ದಾಳೆ ಚಿಪ್ಸೋದು ತೆಗೆದುಕೊಡಿ ಅಂತೇಳಿ. ಹಾಗೆ ನಾವೀಗ ಚರ್ಚ್ ಎಲ್ಲ ಈಗ ನಾವು ನೆಕ್ಸ್ಟ್ ಮಲ್ಪೆ ಬೀಚಿಗೆ ಅಂತ ಹೋಗ್ತಾ ಇದ್ದೇವೆ. ಮಲ್ಪೆ ಬೀಚ್ ಬೋಟಿಂಗ್ ಅಡ್ವೆಂಚರ್ಸ್ ಗೇಮ್ಸ್ ಇಶಿನ್ ಮುನ್ನ ಸ ಮಲ್ಪೆ ಬೀಚ್ सी वॉक इशिन मुना सी वॉक म्हळ्यार सी वॉक करूंक वचून लेफ्टाक Island Taingo. Oh, dia macam tinggi. Yang nak kaya, bos? Kau gila? Tak tu kat lagi lagi. Kau gila ni? Ya, kau gila ni. Kalau kau. Yaudah, awak. ಅಪ್ಪು ಬೋಟಿಗಣ್ಗೆಲೆ ಅದ್ಲೆ ಗೈಸ್. ಇಲ್ಲಿ ನೀವು ನೋಡ್ಬೋದು, ನಾವು ಬೀಚಿಗೆ ಎಂಟ್ರಿ ಆಗ್ತಾ ಇದ್ದೇವೆ. ಬೋಟ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡುವಾಗಲೇ ಖುಷಿ ಅಂತ ಅನಿಸ್ತದೆ. ನಾವು ಬೀಚಿಗೆ ರೀಚ್ ಆಗುವಾಗ ಒಂದು 11:30 ಅಷ್ಟೊತ್ತಾಗಿತ್ತು. ಹಾಗೆ ನಾವು ಹೋಗ್ತಾ ಇದ್ದೇವೆ. ನಾವಿಲ್ಲಿಂದ ಹೋಗುವಾಗ ಅಂದ್ಕೊಳ್ತಿದ್ದೇವೆ ಜನ ಯಾರು ಅಷ್ಟು ಇರಲಿಕ್ಕೆ ಇಲ್ಲ ಅಂತೇಳಿ. ಅಲ್ಲಿ ಹೋದ ಮೇಲೆ ಜನ ಎಷ್ಟಿದ್ದಾರೆ ಅಂತ ನಾವು ನೋಡ್ಬೋದು. ಹಾಗೆ ಬೀಚ್ ಮಾತ್ರ ಸೂಪರ್ ಉಂಟು. ನೀವು ಮಲ್ಪೆ ಬೀಚ್ ಇರುವಂಥದ್ದು ಉಡುಪಿಯಲ್ಲಿ. ನೀವು ಉಡುಪಿ ಸೈಡಿಗೆ ಬಂದಾಗ ಒಮ್ಮೆ ವಿಸಿಟ್ ಮಾಡಿ, ಖುಷಿ ಆಗ್ತದೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ನನಗೆ ಇದನ್ನು ಆ್ಯಕ್ಚುಯಲ್ ಟೈಮಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಂದು
ಬ್ರೋನಿ ಬೊಗಳ್ತಾ ಇದ್ದಾಳೆ. ಅದನ್ನು ಇಗ್ನೋರ್ ಮಾಡಿ, ಅಂದರೆ ಯಾರು ಬಂದಿದ್ರು ಮನೆಗೆ ಹಾಗೆ ಅವರಿಗೆ ಜೋರು ಮಾಡುವ ಫೋರ್ಸಿಗೆ ಜೋರು ಬೊಗಳ್ತಾ ಇದ್ದಾಳೆ ಅವಳು. ಸೊ ಜಸ್ಟ್ ಇಗ್ನೋರ್ ಇಟ್. ನಾವು ಆ್ಯಕ್ಚುಲಾಗಿ ಸೆಲ್ಫಿ ತೆಗಿಲಿಕ್ಕೆ ಹೋದದ್ದು, ಅದು ಅಚಾನಕ್ಕಾಗಿ ವಿಡಿಯೋ ರೆಕಾರ್ಡ್ ಆಗಿದೆ. ನಾವೀಗ ಮಲ್ಪೆ ಬೀಚಿಗೆ ರೀಚ್ ಆಗಿದ್ದೇವೆ. ಈಗ ಇಲ್ಲಿಂದ ಬೋಟಿ ತಿನ್ನುವ ಸ್ಟೈಲ್ ನೋಡಿ. ಅದೇ ಬೋಟಿ ನೋಡೋದಾಗೆ ತಿಂತಿದ್ದಾರೆ. ಹಾಗೆ ನಾವೀಗ ಇಲ್ಲಿಂದ ಸೈಂಟ್ ಮೇರೀಸ್ ಇದು ಐಲ್ಯಾಂಡಿಗೆ ಹೋಗ್ತಾ ಇದ್ದೇವೆ. ಇದು ಉಂಟೆಷ್ಟು ಇದೇವ ಮುಚ್ಚ, ಇದೇವ ಮುಚ್ಚ. ನಾವು ಚಪ್ಪಲ್ ಹಾಕದಿದ್ದ ಬೆಟರ್ ಇತ್ತ ಅಂತೇಳಿ, ಫುಲ್ ಮರಳೆಲ್ಲ ಇದೆಲ್ಲ ಇತ್ತು. ಸುಮ್ಮನೆ ಬೋಟಿಗಳಿಗೆ ನೋಡಿ ಬೋಟಿ ಶೇರಿ ಅದು ಅಲ್ಲೋಗಿದ್ದು, ಅಲ್ಲಿಂದ ಸಹ ಬೋಟಿ ನಿಂತಿದ್ದಾಳೆ. ಫುಲ್ ತಾನಿ ಆತಗೆಲ್ಲ ಅಪ್ಪು ಹೇಗುಂಟು ಬೀಚ್? ಇಬ್ಬು ಹಂಗ ಕೈ ಸೋಲ್ಚೆ ಸಾಯಿನ ಸೋಲು ನಡಿಲಿಕ್ಕೆ ಕಷ್ಟ ಆಗ್ತುಂಟು. ಫುಲ್ ಮರಳೆಲ್ಲ ಹೋಗಿ, ಮರಳೆಲ್ಲ ಹೋಗ್ಲಿಲ್ಲ, ಉಂಟು ಮರಳು ಇಲ್ಲೇ ಉಂಟು. ಅದು ನಮ್ಮ ಕಾಲಿಲ್ಲ, ಒಳಗೆ ಹೋಗಿ ನಡಿಲಿಕ್ಕೆ ಇಲ್ಲಿ ಭಂಗ ಆಗ್ತದೆ. ಅಬ್ಬ ಬೋಟ್ ನೆಕ್ಸ್ಟ್ ಬೋಟ್ ರೊಸಿ ಆಯ್ತು. ಬೀಚ್ ಅಂತೂ ಸಖತ್ತಾಗುಂಟು. ಎಂತ ಸಹ ಹೇಳಿ, ನಮಗೆ ಕರಾವಳಿ ಅವರಿಗೆ ಈ ಬೀಚ್ ಅದೆಲ್ಲ ಎಂಜಾಯ್ ಮಾಡಲಿಕ್ಕೆ ಸಿಕ್ಕುವ ರೀತಿಯೇ ಬೇರೆ. ಒಂಥರ ಪ್ರೌಡ್ ಅಂತ ಅನಿಸ್ತದೆ. ನಾವು ತುಳುನಾಡದವರು ಅಂತ ಹೇಳಲಿಕ್ಕೇನೆ. ಐ ವಾವ್, ಚಂದ ಉಂಟು ಪಾಪ. ಕಾಕ ದೊಡ್ಡ ಕಾಕ ಇಲ್ಲಿ ಉಂಟು ಪಾಪ. ಬೇಬಿ ಕಪಲ್ಸ್ ಇರ್ಬೇಕಾ ಏನೋ ಇವರು. ಮ್ಯಾಚ್ ಫಿಕ್ಸಿಂಗ್ ಕರ್ನ ಸೈಗಿ ಅಂತ ಚಂದ. ಈಗ ಹೇಳಿದರೆ ಒಂದು ಬೋಟ್ ಬಂತು ಅಲ್ಲಿ ಐಲ್ಯಾಂಡಿಂದ. ಈಗ ನಾವು ಆ ಬೋಟನ್ನು ಕ್ಯಾಚ್ ಮಾಡಿ ನಾವು ಸಹ ಅದರಲ್ಲಿ ಆಚೆ ಸೈಡ್ ಹೋಗ್ಲಿಕ್ಕೆ ಅಂತ ರಪ್ಪ ಹೋಗ್ತಾ ಇದ್ದೇವೆ. ಅದರಲ್ಲಿ ಆಗ್ತಿಲ್ಲ, ಪ್ರಾಬ್ಲಮ್ ಅದಾಗ್ತುಂಟು ನಮಗೆ, ನಡಿಲಿಕ್ಕೆ ಆಗ್ತಿಲ್ಲ ಇಲ್ಲಿ. ನಾವು ಬೀಚ್ ಅಂತೂ ಚಂದ ಉಂಟು, ಎಲ್ಲ ಜನಸಾಗರವೇ ತುಂಬ್ತಾ ಉಂಟು ಇಲ್ಲಿ. ಚೆಲ್ಲ ಆಟ ಆಡ್ತಾ ಇದ್ದಾರೆ ಎಲ್ಲ ಬಂದು. ಮತ್ತು ಈವನ್ ಕ್ಲೀನ್ ಉಂಟು, ಅಂದರೆ ಬೇರೆ ಪ್ಲೇಸಿಗೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಕ್ಲೀನ್ ಉಂಟು ಕಂಪ್ಯಾರಿಟಿವ್ಲಿ. ಹೌದು, ತುಂಬ ವೈಡ್ ಉಂಟು ಮತ್ತು ಚಂದ ಉಂಟು. ಒಂಥರ ಖುಷಿ ಆಗ್ತದೆ ನೋಡುವಾಗ. ಎಲ್ಲ ಚಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಎಂಜಾಯ್ ಮಾಡುವಂತ ಬಂದಿದ್ದೇವೆ. ಮತ್ತು ನಾವು ಮಾಡಿದ ಮಿಸ್ಟೇಕ್ ಅಂತ ಹೇಳಿದೆ, ಸ್ಲಿಪ್ಪರ್ ಹಾಕ್ಕೊಂಡು ಬಂದದ್ದು. ಅದು ಬಿಟ್ಟು ನಾವು ಶೂಸ್ ಮೀನಿ ಹಾಕಿದ್ದಿದ್ರೆ ಚಂದ ಇರ್ತಿತ್ತ ಅಂತ ಅನಿಸ್ತದೆ. ತೊಳೆಯೋದು ಯಾರು? ತೊಳೆಯೋದು ನೀನೇ, ನಿನ್ನದು ನೀನೇ ತೊಳಿಬೇಕು. ನಲ್ಲಿ ನಾವಿಲ್ಲಿ ಟಿಕೆಟ್ ಕೌಂಟ್ರಿಗೆ ಬಂದು ರೀಚ್ ಆದ್ವಿ. ನಡ್ಕೊಂಡು ಬಂದು ಸೊ ಇಲ್ಲಿ ಟಿಕೆಟ್ ಇಲ್ಲ. ಈಗ ನಾವು ಟಿಕೆಟ್ ಕೌಂಟ್ರಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಉಂಟು ಕೌಂಟರ್. ಪೇ ಮಾಡುವ ಜನ ಅಲ್ಲಿ ಉಂಟು. ಅದು ಜಾಲಿ ಮಾಡುವ ಜನ ಇಲ್ಲಿದ್ದಾರೆ. ಗೊತ್ತಿಲ್ಲ ಎಷ್ಟು ಅಂತೇಳಿ ಟಿಕೆಟಿಗೆ. ಓ ಭಗವಾನ್, ಚಲೋ 1 hour ಟೈಮ್ ಸ್ಪೆಂಡ್ ಅಲ್ಲಿ 1 hour ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಪರ್ ಹೆಡ್ಡಿಗೆ ಎಷ್ಟು ಅಂತ ಗೊತ್ತಿಲ್ಲ. ₹4 400 per person. ವಾಟ್ ರಬ್ಬಿ ಗೈಸ್, ನಮ್ಮ ಪ್ಲಾನ್ ಕ್ಯಾನ್ಸಲ್ ಆಯಿತು ಬಿಕಾಸ್ ಆಫ್ ಪ್ರೈಸ್. ಬಜೆಟ್ ನಮ್ಮ ಬಜೆಟಲ್ಲಿ ಇಲ್ಲ ಅದು, ಸೊ ಫುಲ್ ಕ್ಯಾನ್ಸಲ್. ಮೂಡೆಲ್ಲ ಆಫ್ ಆಯಿತು. ಸೊ ಈಗ ಐಲ್ಯಾಂಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ವಿ ಆರ್ ಟ್ರೈಯಿಂಗ್ ಟು ಗೋ ಇನ್ ಫ್ಲೋಟಿಂಗ್ ಬೋಟ್. ಲೈಕ್ ಅಲ್ಲಿ ಸಹ ಹೀಗೆ ಇದ್ರೆ 400 ಎಲ್ಲ ಇದ್ರೆ ಹೋಗೋದಿಲ್ಲ. ಸೀದಾ ಮತ್ತೆ ಬೀಚಿಗೆ ಆಟ ಆಡ್ಲಿಕ್ಕೆ ಹೋಗೋದು. ನಾವು ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗಲಿಲ್ಲ, ಅಂದರೆ ₹400 ಪರ್ ಹೆಡ್ ಇತ್ತು. ನಮಗೆ ಅನಿಸಿತ್ತು ಅಷ್ಟು ವರ್ತ್ ಅಲ್ಲ, ಬೇಡ ಅಂತೇಳಿ. ಅಂದರೆ ₹400 ಕಾಸ್ಟ್ಲಿ ಆಯ್ತು ಅಂತ ಅನಿಸ್ತದೆ. ಪ್ಲೀಸ್, ನಾವು ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗ್ತೇವೆ ಅಂತ ಇದ್ವಿ, ಬಟ್ ಅದು ಪರ್ ಹೆಡ್ ₹400 ಅಂತ ಇತ್ತಲ್ಲಿ ಟಿಕೆಟ್ ಪ್ರೈಸ್. ಸೊ ನಾವು ಹಾಗೆ ಹೋಗಲಿಲ್ಲ. ಅದು ನಮಗೆ ಎಕ್ಸ್ಪೆನ್ಸಿವ್ ಅಂತ ಅನಿಸಿತು, ನಮ್ಮ ಬಜೆಟಿನ ಒಳಗೆ ಇರಲಿಲ್ಲ. ಹಾಗೆ ನಾವು ಅದು ಬೇಡ, ನಾವು ಇಲ್ಲೇ ಸ್ವಲ್ಪ ಎಂಜಾಯ್ ಮಾಡ್ತೇವೆ ಅಂತ ಇಲ್ಲಿಂದಲೇ ಇದು ಮಾಡ್ತಾ ಇದ್ದೇವೆ. ಬೀಚಿಗೆ ಹೋಗ್ತಾ ಇದ್ದೇವೆ. ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ವಿ. ಅಲ್ಲಿ ಬೀಚಿನ ಲೆಫ್ಟ್ ಸೈಡಿಗೆ ವಾಶ್ರೂಮ್ಸ್ ಉಂಟು. ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಒಂದು ರೈಟ್ ಸೈಡಿಗೆ ಸ್ವಲ್ಪ 2 ಸೈಡಿಗೆ ವಾಶ್ರೂಮ್ಸ್ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಅವರು. ಸೊ ಹಾಗೆ ಇನ್ನು ನನ್ನ ಅಪ್ಪು ಮಾತಾಡ್ತಾನೆ. ಹಾಗೆ
ಪ್ರೋ. ಮತ್ತು ಹೇಗಾಗ್ತದೆ ಬೀಚ್ ಹೇಗುಂಟು? ನೈಸ್. ಹೇಗೆ ಅನಿಸುತ್ತಾ? ಬಟ್ ಹಾಟ್ ಕಾಲೆಲ್ಲ ಉರಿತುಂಟು. ಹೌದು, ಅದಕ್ಕೆ ನಾನು ಇಲ್ಲಿ ಬಂದವಳು ಸಹ ಕಾಲು ಉರಿತದೆ ಅಂತ ಕಾರಿಗೆ ಹೋಗಿ ಮತ್ತೆ ಸ್ಯಾಂಡಲ್ಸ್ ಹಾಕಿ ಬಂದೆ. ಹೌದು. ಫಸ್ಟ್ ನಾನೇ ಐಡಿಯಾ ಕೊಟ್ಟೆ ಅವಳಿಗೆ, ಆಯ್ತಾ ಎಂತ ಬೇಡ ಸ್ಯಾಂಡಲ್ಸ್ ಹಾಕೋದು ಬೇಡ, ಅದು ಫುಲ್ ಮರಳೆಲ್ಲ ಕಾಲಿನೊಳಗೆ ಹೋಗುವಾಗ ಕಿರಿಕಿರಿ ಆಗ್ತದೆ ನಡಿಲಿಕ್ಕೆ ಅಂತೇಳಿ. ಬಟ್ ಆಮೇಲೆ ಇಲ್ಲಿ ಬಿಸಿ ನೋಡಬೇಕಾದ್ರೆ ಆ ಕಿರಿಕಿರಿ, ಈ ಬಿಸಿಗಿಂತ ಆ ಕಿರಿಕಿರಿ ಅಷ್ಟು ಬೆಟರ್ ಅಂತ ಫೀಲ್ ಆಯಿತು. ಹಾಗೆ ನಾವು ವಾಪಸ್ ಹೋಗಿ ಸ್ಲಿಪ್ಪರ್ಸ್ ಹಾಕ್ಕೊಂಡು ಬಂದ್ವಿ. ಮತ್ತು ಅಪ್ಪು, ನಿಮ್ಮದು ಇವತ್ತಿದ್ದು ಟ್ರಿಪ್ ಹೇಗಿತ್ತು? ನೈಸ್. ಬಟ್ ಐಲ್ಯಾಂಡ್ಗೆ ಹೋಗಲಿಲ್ಲ ಅಂತ ರಿಗ್ರೆಟ್ಸ್ ಉಂಟು. ತುಂಬ ಬೇಜಾರಾಗ್ತುಂಟು ಮಾತ್ರ. ಈಗ ನಾವು ಅದೆಂತ ವಾಕ್ ಮಾಡಿದ್ವಿ, ಫ್ಲೋಟಿಂಗ್ ಇವನ್ ಅದು 150 ಏನೋ ಇತ್ತು. ಅದು ನಮಗೆ ಅನಿಸಿತು ಅದು ಬೇಡ, ಅಷ್ಟು ಎಕ್ಸ್ಪೆನ್ಸಿವ್ ಎಂತಕ್ಕೆ 150 ಎಲ್ಲ ಹಾಕಲಿಕ್ಕೆ ನಾವು ರೆಡಿ ಇಲ್ಲ. 50 ರೂಪೀಸ್ಗೆ ಓಕೆ, ಅದು ಅಟ್ಲೀಸ್ಟ್ 100 ಮಿನಿಮಮ್ 100 ಓಕೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 150 ಎಲ್ಲ ಕೊಡೋ ಸೀನೇ ಇಲ್ಲ. ಅಂದರೆ ಸುಮ್ಮನೆ ಅಷ್ಟೇನು ಎಂಟರ್ಟೈನ್ಮೆಂಟ್ ಅದರಲ್ಲಿ ಸಿಕ್ಕಲ್ಲ ನಮಗೆ, ಅಷ್ಟು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವ ನಮ್ಮ ಒಪಿನಿಯನ್. ಕಂಜೂಸ್ಗಳಂತ ಹೇಳಿ ಅಲ್ಲ. ನನ್ನ ತಂಗಿ ಮತ್ತು ಹ್ಯಾರನಲ್ಲಿ ಆಲ್ರೆಡಿ ಬೀಚ್ಗೆ ಇಳಿದಿದ್ದಾರೆ, ಕರೀತಿದ್ದಾರೆ ಅಲ್ಲಿಂದ ಬನ್ನಿ ನ್ಯೂಸ್ ಅಂತೇಳಿ. ಹೌದು, ಜೋರು ಮಾಡಿ ಕರೀತಿದ್ದಾನೆ ಅವನು. ನೋಡ್ಬೋದು ತುಂಬ ಜನ ಇದ್ದಾರೆ ಇಲ್ಲಿ. ಕ್ಯಾಂಡಿ ಗೋದಾಯ್ ಲೈಕ್ ನಾವಿಲ್ಲಿ ಮಧ್ಯಾಹ್ನ ಯಾರು ಸಹ ಅಷ್ಟು ಜನ ಇರುವುದಿಲ್ಲ ಅಂತ ಬಂದದ್ದು, ಬಟ್ ಇಲ್ಲಿ ಫುಲ್ ಇದ್ದಾರೆ. ಲೈಕ್ ಆ ಸೈಡ್ ನೀವು ನೋಡಿದ್ರೆ ತುಂಬ ಜನ ಇದ್ದಾರೆ, ತುಂಬ ಗೇಮ್ಸ್ ಉಂಟು ಮಾತ್ರ ಇಲ್ಲಿ. ಈ ಸೈಡ್ ಅಂದರೆ ಅಷ್ಟು ಜನ ಇಲ್ಲ, ಸೊ ನಾವು ಈ ಸೈಡ್ ಬಂದ್ವಿ. ಅವರಿಬ್ರು, ಅವಳೀಗ ಹೋಗ್ತಾಳೆ ನೀರೊಟ್ಟಿಗೆ ಆ ಸೈಡ್. ಅವಳು ಮೊದಲೇ ನೋಡಲಿಕ್ಕೆ ತುಂಬ ದಪ್ಪ ಇದ್ದಾಳೆ, ಈಗ ಹೇಳಿದೆ ಬೇಡ. ನೋಡ್ಬೋದು ನೀವು, ಅವರನ್ನು ಅಲ್ಲಿದ್ದಾರೆ ನೋಡಿ. ನಾವು ಸಹ ಬೀಚಿಗೆ ಎಂಟ್ರಿ ಹಿಡಿತಾ ಇದ್ದೇವೆ. ಮೇಲೆ ಕೀಯನ್ನು ಒಂದು ಕಡೆ ಅಡಗಿಸಿ ಇಟ್ಟು ಬಂದ್ವಿ. ಈಗ ನಾವು ಬೀಚಿಗೆ ಎಂಟ್ರಿ, ಅವರು ಆಲ್ರೆಡಿ ಹೋದಿದ್ದಾರೆ, ನಾನು ವಾಪಸ್ ಬಂದೆ. ಈಗ ವಾಪಸ್ ನಾನು ಸಹ ಹೋಗ್ತಾ ಇದ್ದೇವೆ. ನೋಡ್ಬೋದು ಅಲೆ ಎಲ್ಲ ಚಂದ ಬರ್ತದೆ, ಖುಷಿ ಆಗ್ತದೆ. ನಾವು ಒಮ್ಮೆ ನಮ್ಮ ಮಂಗಳೂರು ವಿಸಿಟ್ ಮಾಡಿ ನೋಡಿ, ಇದು ಅಲೆ ಬಂತು, ಖುಷಿ ಆಗ್ತದೆ ನೋಡುವಾಗ. ಒಳ್ಳೆ ಜಾಲಿ ಅನಿಸ್ತದೆ. ಸ್ವಲ್ಪ ಭಯ ಏನಾಗ್ತದೆ ಅಂದರೆ ದೊಡ್ಡ ಅಲೆ ಬರ್ತದಲ್ಲ, ಅವರಲ್ಲಿದ್ದಾರೆ, ನಾನಿಲ್ಲೇ ಇದ್ದೇನೆ. ನನ್ನ ತಂಗಿ ಹೋಗ್ತಾಳ ಅಂತೇಳಿ ಈಗ ದೊಡ್ಡ ಅಲ್ಲೇ ಬರುವಾಗ ನಂಗೆ ಅದೇ ಅನಿಸ್ತದೆ, ನನ್ನ ತಂಗಿ ಹೋದ್ಲಾ ಅಂತ ಹತ್ರ ಒಟ್ಟಿಗೆನೆ. ಅವ್ರು ಚಾಲಿ ಮಾಡ್ತಾ ಇದ್ದಾರೆ ಮೂವರು ಸಹ. ನಾನು ದೂರದಿಂದ ಕ್ಲಿಪ್ಸ್ ತೆಗಿತಾ ಇದ್ದೇನೆ ಅವರದು. ನೀವು ಎಂತ ಗೊತ್ತಿಟ್ಟಾಗ, ನೀವು ಅಲೆ ಬರಬೇಕಾದ್ರೆ ನಿಮ್ಮ ಕಾಲು ಮರಳಲ್ಲಿ ನೀವು ಇಟ್ಟಿರ್ತೀರಲ್ಲ, ಆ ನೀರು ಹೋಗಬೇಕಾದ್ರೆ ನಿಮ್ಮದು ಕಾಲಿನ ಅಡಿಯಲ್ಲಿದ್ದು ಮರಳು ಸಹ ಒಟ್ಟಿಗೆ ಸ್ವಲ್ಪ 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 ತಗೊಂಡು ಹೋಗ್ತಾ ಇರ್ತದೆ. ಆಗ ಅದು ಕಾಲ್ನಡಿಯಿಂದ ಹೋಗೋದು ಗೊತ್ತಾಗ್ತಾ ಇರ್ತದೆ ನಿಮಗೆ. ಒಬ್ಬರು ಸ್ವಿಮ್ಮಿಂಗ್ ಬೇರೆ ಕಲಿತಾ ಇದ್ದಾರೆ ಬೀಚಿಗೆ ಬಂದು. ಈ ಅಟೆಂಪ್ಟ್ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡೋದು ಸ್ವಿಮ್ಮಿಂಗ್ ಕಲಿಯುವಂಥ ಅಟೆಂಪ್ಟನ್ನು. ಸೊ ನಾನು ಸಹ ಎಂಜಾಯ್ ಮಾಡಲಿಕ್ಕೆ ಬರ್ತೀನಿ, ಮತ್ತೆ ಸಿಕ್ಕುವ, ಬಾಯ್. ಬೀಚಲ್ಲೆಲ್ಲ ಆಟಾಡಿ ಜಾಲಿ ಮಾಡಿ ಆಯ್ತು, ನಮಗೆ ಸಹ ಸುಸ್ತಾಯಿದೆ. ಹಾಗೆ ನಾವು ವಾಪಸ್ ಬಂದು ಈಗ ಸ್ನಾನ ಮಾಡಿ ಹೋಗಬೇಕು. ಇವಾಗ ನಾವೊಂದು ಫಾಲ್ಟ್ ಎಂತ ಮಾಡಿದೆ ಹೇಳಿದೆ, ಕ್ಯಾಶ್ ತಗೊಂಡು ಬಂದಿಲ್ಲ ಯಾರು ಸಹ. ಜಿಪೇ ಉಂಟಂದ್ರೆ ಸೀದಾ ಬಂದದ್ದು ನಮಗೆ. ಅಂದರೆ ಇಲ್ಲಿ ಜಿಪೇ ವರ್ಕ್ ಆಗೋದಿಲ್ಲ, ಕ್ಯಾಶ್ ಕೊಡಬೇಕು. ನಾವು ಕ್ಯಾಶ್ ತಂದಿಲ್ಲ, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಇವಾಗ ನಾವು ಕ್ಯಾಶ್ ಇದ್ದು ಅರೇಂಜ್ಮೆಂಟಲ್ಲಿದ್ದೇವೆ. ಎಂತ ಅಂದರೆ ಹೇಗೆ ನಾವು ಪೇ ಮಾಡಿ ಸ್ನಾನ ಮಾಡಲಿಕ್ಕೆ ಹೋಗೋದು ಅಂತ ಫುಲ್ ಅಂಟಂಟಾಗ್ತದೆ ಉಂಟು. ನಮ್ಮದು ಸ್ನಾನ ಎಲ್ಲ ಆಯಿತು. ಹಾಗೆ ನಾವು ಕಾರ್ ಹತ್ರ ಬಂದ್ವಿ. ಇನ್ನೀಗ ನೆಕ್ಸ್ಟ್ ಊಟಕ್ಕೆ ಹೋಗಬೇಕು. ನಾವು ನೋಡ್ತಾ ಇದ್ದೇವೆ ಎಲ್ಲಿ ಊಟಕ್ಕೆ ಹೋಗೋದು ಉಂಟು. ಇಲ್ಲಿ ನಮ್ಮ ಅಪ್ಪುವಿನ ಕಸಿನ್ನ ಮನೆ ಉಂಟು ಕಾರ್ಕಳದಲ್ಲಿ, ಅಲ್ಲಿಗೆ ಹೋಗೋದಾ ಅಥವಾ ಬೇರೆ ಕಡೆ ನೋಡಿದೆ. ಇಲ್ಲಿ ನಮಗೆ ನಿಯರ್ ಬೈ ಆಗ್ತದನ್ನು ನಾವು ನೋಡ್ತಾ ಇದ್ದೇವೆ. ಸೊ ನೋಡುವ ಎಂತ ಆಗ್ತದೆ ಅಂತೇಳಿ. ಬೀಚೆಲ್ಲ ಎಂಜಾಯ್ ಮಾಡಿ ನಾವೀಗ ಹೊರಟ್ವಿ. ನಾವೀಗ ಅಮ್ಮ ಬಾಳೆ ಅಪ್ಪುವಿನ ಕಸಿನ್ ಇದ್ದು, ಹಾಗೆ ಅವರ ಮನೆಗೆ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಸೊ ಆ್ಯಕ್ಚುಲಿ ವಿ ಲವ್ ಮಲ್ಪೆ. ನಾವು ಮಲ್ಪೆ ಬೀಚಿಂದ ಬರಬೇಕಾದ್ರೆ ಬಜಗೋಳಿ ಹತ್ರ ನಾವು ಹೂವೆಲ್ಲ ತೆಕ್ಕೊಂಡು ಇಲ್ಲಿಗೆ ನಾವು ಫಸ್ಟಿಗೆ ನಾವು ವಿಸಿಟ್ ಮಾಡಿದ್ದು ಸ್ಮಶಾನ. ಯಾಕೆ ನಾವು ಅಲ್ಲಿಗೆ ಹೋದದ್ದು ಯಾಕೆ ಹೇಳಿದರೆ, 5 ಮಂತ್ ಬ್ಯಾಕ್ ನಮ್ಮ ಕಸಿನಿದ್ದು ಮಗಳು 7 ಇಯರ್ಸ್ ಇದ್ದು ಗರ್ಲ್ ನಿಮೋನಿಯಾ ಜ್ವರದಿಂದ ಡೆತ್ ಆಗಿತ್ತು. ಹಾಗೆ ನಾವು ಅವಳ ನೋಡಬೇಕಿತ್ತು
ನೋಡುವ ಅಂತೇಳಿ ಬಂದಿದ್ದೇವೆ ಇಲ್ಲಿ. ಹಾಗೆ ಅವಳಿಗೋಸ್ಕರ ಹೂವೆಲ್ಲ ತಗೊಂಡು ಬಂದಿದ್ದೇವೆ. ಹಾಗೆ ಅವಳ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಅವಳ ಅಮ್ಮ ಪಾಪ ಆಲ್ರೆಡಿ ಹೂ ಹಾಕಿದ್ರು, ಮತ್ತು ನಾವು ತಂದದ್ದು ಸಹ ನಾವು ಸ್ವಲ್ಪ ತಂದಿದ್ದೀವಿ ಅವಳಿಗೆ ಮಲ್ಲಿಗೆ ಹೇಳಿದೆ ಭಾರಿ ಇಷ್ಟ ಆಯಿತು ಹುಡುಗಿಗೆ. ಸ್ವೀಟ್ಸ್, ಚಾಕ್ಲೇಟ್ಸ್, ಮಲ್ಲಿಗೆಲ್ಲ ಭಾರಿ ಖುಷಿಯ ವಿಷಯ. ಒಳ್ಳೆ ಡ್ರೆಸ್ ಮಾಡ್ಕೊಳ್ಳೋದು ಹೇಳಿದರೆ ಇನ್ನೂ ಸಹ ಇಷ್ಟ ಅವಳಿಗೆ. ಇನ್ನು ಬೇರೆ ಯಾರಾದರೂ ಚೆಂದ ಡ್ರೆಸ್ ಮಾಡ್ಕೊಳ್ತಿದ್ರೆ ಅವಳು ಅಪ್ರಿಷಿಯೇಟ್ ಮಾಡ್ತಾಳೆ, ನೀವು ಯಾವಾಗಲೂ ಹೀಗೆ ಡ್ರೆಸ್ ಮಾಡಿ, ನಿಮಗೆ ಚೆಂದ ಕಾಣ್ತದೆ, ಹಾಗೆ ಇದ್ದರೆ ನನಗೆ ನೋಡಲಿಕ್ಕೆ ಇಷ್ಟ, ಹಾಗೆಲ್ಲ ಅವಳು ಹೇಳ್ತಿದ್ಲು ಪಾಪ. ಹಾಗೆ ನಾವು ಅವಳನ್ನು ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟದ್ದು ಅವರ ಮನೆಗೆ ನಾವು ಹೋಗ್ತಾ ಇದ್ದೇವೆ. ಅಮ್ಮ ಬಾಳೆ ಎಲೆ ಮೀನು ಊಟ. ಹಾಗೆ ನಾವು ಅವರ ಮನೆಗೆ ಹೋಗಿ ಬರ್ತಾ ಇರ್ತೇವೆ, ಅವರು ಸಹ ನಮ್ಮ ಮನೆಗೆ ಹೋಗಿ ಮಾಡ್ತಾ ಇರ್ತಾರೆ. ಹಾಗೆ ಅವರಿಗೆ ಸರ್ಪ್ರೈಸ್ ಕೊಡುವ ಅಂತ ಅವರ ಮನೆಗೆ ಹೋಗ್ತಾ ಇದ್ದೇವೆ. ನಾವು ಬರಬೇಕಾದ್ರೆ ರೋಡಲ್ಲಿ ಅವರಿಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆನ್ಷನ್ ಮಾಡಿದ್ವಿ ಸರ್ಪ್ರೈಸ್ ಆಗಿ ನಾವು ಬರ್ತಿದ್ದೇವೆ ಅಂತೇಳಿ. ಹಾಗೆ ನಾವು ಅವರನ್ನು ಮೀಟ್ ಮಾಡ್ತಾ ಇದ್ದೇವೆ. ಚಾನು ಕುಟ್ಟಿ ಬರ್ಡೇ ಬಾಯ್ 24 ಮಗೆ ಕದಳ 24 ಮಗೆ ಕದಳ 22 ಕಿತ್ಯ ಹದ್ದವ್ರನ್ನೇ 23 रजा आ गया सर 24 अनुश्री बेगम अनुपमा गौड़ अनुपमा गौड़ अनुपमा शेट्टी अनुपमा गौड़ ಆಗಿತ್ತು ಶೆಟ್ಟಿ शेट्टी ಅಪ್ಪು शेट्टी अनुपमा शेट्टी ಅದೊಂದು ಕರೆಕ್ಟ್ ತಪ್ಪಲೆ ಕಾಲ್ ಮೇಲೆ तुझे नाक्षी गो बाकीला कानो Two cars popping. 1, 2. There is the name. You should say me. Which name? Ashakar. Which name? Valakia. शाइमिन Shani. प्रिस्टन का शानु अनु अनु प्रिस्टन का सासा अनु सा प्रिस्टन तुझे गर्लफ्रेंड शा तो एक सिंगल लाइफ I am his girlfriend. girlfriend I am his girlfriend गर्लफ्रेंड सांगले नाही ताणे I am his girlfriend. हो girlfriend I am his girlfriend ಅಪ್ಪ ದೂರ ಯಾತ್ರೆ ಭಗವಂತ ಸಾರಿತಾ ಅಪ್ಪದಿ ನೆಲಿ ಕರ್ಪಾಗುಲಿ ಹಾಯ್ ಸಬಸ್ ಹಾ ನಾವು ಹೇಳಿದರೆ ಮಲ್ಪೆ ಬೀಚಲ್ಲಿ ಆಟ ಆಡಿದ ನಂತರ ಸ್ನಾನ ಎಲ್ಲ ಮಾಡಿದ್ವಿ. ನಾವು ಮಾತ್ರ ಸೋಪ್ ಇರಲಿಲ್ಲ, ಹಾಗೆ ನಮಗೆ ಅದು ಸಮಾಧಾನ ಅಂತ ಅನಿಸ್ಲಿಲ್ಲ. ಹಾಗೆ ನಾವು ಇಲ್ಲಿಗೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಅದೇ ಗ್ಯಾಪಲ್ಲಿ ಯಾರೇನು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ. ಆವ ಸ್ನಾನ ಮಾಡಲಿಲ್ಲ, ಅವನಿಗಲ್ಲಿ ಸೋಪ್ ಎಲ್ಲ ಸಿಕ್ಕಿತ್ತು. ಹಾಗೆ ಅವ ಅಲ್ಲಿ ಚಂದ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದಾನೆ. ಹಾಗೆ ನಾವಿಲ್ಲಿ ಊಟ ಮಾಡುವಾಗ ಲೇಟ್ ಆಗಿತ್ತು. ಇಲ್ಲಿ ನಮಗೆ ಅಕ್ಕ ಪಾಪ ತುಂಬ ಸ್ಪೆಷಲ್ ಎಲ್ಲ ಮಾಡಿಟ್ಟಿದ್ರು. ಇಲ್ಲಿ ನೋಡ್ಬೋದು ಬಾಯ್ಲ್ಡ್ ರೈಸ್ ಇತ್ತು, ಅದಾದ ನಂತರ ಫಿಶ್ ಕರಿ ಮಾಡಿದರು ಅಕ್ಕ, ಅದಾದ ನಂತರ ಇಲ್ಲಿ ಕ್ಯಾಬೇಜ್ ಪಲ್ಯ ಅಕ್ಕ ಮಾಡಿದರು,
ಆಮೇಲೆ ಚಿಕನ್ ಕಬಾಬ್ ಇತ್ತು, ಆಮೇಲೆ ಫಿಶ್ ಫ್ರೈ. ಅಲ್ಲಿ 2 ಟೈಪ್ಸ್ ಇದು ಫಿಶ್ ಅಕ್ಕ ಫ್ರೈ ಮಾಡಿಟ್ಟಿದ್ರು, ಒಂದು ಬೂತಾಯಿ ಮತ್ತೊಂದು ನಂಗ್. ನೀವಿಲ್ಲಿ ನಿಜ ಹೇಳ್ತೇನೆ, ನೀವು ಕಾರ್ಕಳದಾಚೆ ಟ್ರಾವೆಲ್ ಮಾಡಬೇಕಾದ್ರೆ ಒಮ್ಮೆ ಅವರ ಹೋಟೆಲ್ ವಿಸಿಟ್ ಮಾಡಿ. ಅಮ್ಮಸ್ ಬಾಳೆ ಎಲೆ ಮೀನೂಟ ಭಾರಿ ಚೆಂದ ಉಂಟು. ನಾವು ನಮ್ಮ ಕಸಿನ್ ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿ ನಿಜ ಫುಡ್ ಒಳ್ಳೆಯದುಂಟು. ಅವ್ರು ಇವನ್ ಒಳ್ಳೆ ಟ್ರೀಟ್ ಮಾಡ್ತಾರೆ. ಅವರು ಒಮ್ಮೆ ಟ್ರೈ ಮಾಡಿ ನೋಡಿ. ಈವನ್ ಬಜೆಟ್ ಫ್ರೆಂಡ್ಲಿ ಸಹ ಉಂಟು. ನಿಮಗೆ ನನಗೆ ಗೊತ್ತಿರುವ ಹಾಗೆ ಅಷ್ಟು ಬಜೆಟ್ ಫ್ರೆಂಡ್ಲಿಯಾಗಿ ಎಲ್ಲಿ ಸಹ ಸಿಕ್ಕಲಿಕ್ಕಿಲ್ಲ ಮೀನು ಊಟ. ಚೆಂದ ಮಾಡಿ ಸರ್ವ್ ಮಾಡ್ತಾರೆ. ಇವನ್ ಕ್ಲೀನ್ ಆ್ಯಂಡ್ ನೀಟ್. ಅವರು ಮನೆಯಲ್ಲೇ ಪ್ರಿಪೇರ್ ಮಾಡೋದು, ಫ್ಯಾಮಿಲಿಯೆಲ್ಲ ಅವರು ಸೇರಿಕೊಂಡು ಮನೆಯಲ್ಲೇ ಸ್ಟಾರ್ಟ್ ಮಾಡಿದಂಥ ಸ್ಟಾರ್ಟಪ್ ಇದು. ಇಲ್ಲಿ ಅಕ್ಕ ಹೋಟೆಲ್ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಸಹ ಸೇಲ್ ಮಾಡ್ತಾರೆ. ಅವರದೇ ಸಣ್ಣದೊಂದು ಸ್ಟಾಲ್ ಹಾಕಿ ಈವ್ನಿಂಗ್ ಸ್ನ್ಯಾಕ್ಸ್ ಇದು ಸೇಲ್ ಸಹ ಉಂಟು. ಹಾಗೆ ನಾವು ನೆಕ್ಸ್ಟ್ ಇಲ್ಲಿಂದ ಹೋದದ್ದು ಚಕ್ಕೊತ್ತ ಕಲೆಕ್ಟ್ ಮಾಡಲಿಕ್ಕೆ. ನಮಗೆ ಇಲ್ಲಿಗೆ ನಾವು ಹೋದಾಗ ಚರ್ಚಿಂದ ನಾವು ಚಕ್ಕೊತ್ತ ತಗೊಂಡು ಬರ್ತೇವೆ. ಇಲ್ಲದಿದ್ದರೆ ಅವರು ಬರಬೇಕಾದ್ರೆ ನಾವು ಹೇಳ್ತೇವೆ ಮನೆಗೆ ಬರುವಾಗ ಚಕ್ಕೊತ್ತವನ್ನು ತಗೊಂಡು ಬನ್ನಿ. ಹಾಗೆ ನಾವು ಚಕ್ಕೊತ್ತ ತಗೊಳ್ಳುವ ಅಂತ ಚರ್ಚಿಗೆ ಹೋಗ್ತಾ ಇದ್ದೇವೆ. ನಾವೀಗ ಚಕ್ಕೊತ್ತ ಕದಿಲಿಕ್ಕೆ ಹೋಗ್ತಿದ್ದೇವೆ ಗೈಸ್. ಕದಿಲಿಕ್ಕೆ ಹೌದು, ಅಕ್ಕ ಹೇಳಿದ್ಲು ಬರ್ಬೇಕಾದ್ರೆ ಚಕ್ಕೊತ್ತ ತಕೊಂಡು ಬನ್ನಿ. ಅಲ್ಲಿ ಒಂದು ಚಿಕ್ಕ ಅಜ್ಜಿ ಉಂಟು ಗೈಸ್. ಹೌದು. ಅನು ಹಾಯ್ ಕರ್ ಅನುಪಮ್ಮ ಗಾಂಡು ಕುರ್ಪಿನ ಹಾಯ್ ಕರ್ಗೋ. ಓ ದುಃಖ ತಕ ಓಯ್ 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 ವೇಟ್. ಇದು ಚಕ್ಕೊತ್ತದಂಡ್ಲ ಆಗ್ಲಿಕ್ಕಿಲ್ಲ ಪಾಪ. ಬಾವ ಚಕ್ಕೊತ್ತ ತೆಗೆದು ಬರ್ತಾ ಇದ್ದಾರೆ. तू ताजा लगी क्या चीज़ ಅಳತೆ. ಇಲ್ಲಿ ಭಾವನಿಗೆ ಅವರ ಇಬ್ಬರು ಮೊಮ್ಮಕ್ಕಳು ಚಕ್ಕೊತ್ತ ತೆಗಿಲಿಕ್ಕೆ ಗೈಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಉಂಟು ಇಲ್ಲಿ ಉಂಟು ಅಂತೇಳಿ. ಮತ್ತು ಪಾಪ ಅವ್ರು ಚಕ್ಕೊತ್ತ ಕೊಯ್ಯಬೇಕಾದ್ರೆ ಅದು ಕೆಳಗೆ ಬಿದ್ದದನ್ನು ಹೆಕ್ಲಿಕ್ಕೆ ಅವರೇ ಓಡ್ತಿದ್ರು. ಪಾಪ ಎಲ್ಲ ತಂದು ನಮಗೆಲ್ಲ ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಮಾಡಿದರು ಮಕ್ಕಳಾದರೂ ಸಹ. ಲಾಸ್ಟಿಗೆ ಅವರು ಚಕ್ಕೊತ್ತನ್ನು ಎತ್ತಲಿಕ್ಕೆ ಸಹಿತ ಜಗಳ ಆಡಿದ್ದಾರೆ, ನಾನು ತಗೊಳ್ತೇನೆ ಅಂತೇಳಿ. ಮತ್ತು ಲಾಸ್ಟಿಗೆ ಅವರಿಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಅವರ ಅಜ್ಜ ಹೇಳಿದರು, ಒಂದು ಚೊಕ್ಕದ ನೀನು ತಗೊಂಡೋಗಿ, ಇನ್ನೊಂದು ಚೊಕ್ಕದ ನೀನು ತಗೊಂಡು. ಮತ್ತು ಸ್ವಲ್ಪ ಸಮಾಧಾನ ಆಯಿತು. ಇವಳು ಇಲ್ಲಿಂದ ಆಟ ಆಡ್ತಾ ಇದ್ದಾರೆ, ಆರನ್ ಜೊತೆ ಆಟ ಆಡ್ತಾಳೆ. ಎಷ್ಟು ಚಂದ ಮಾಡಿ ಚಕ್ಕೊತ್ತ ಬಿಸಾಡಿ ವಾಪಸ್ ಓಡಿದ್ಲು. ಚಕ್ಕೊತ್ತ ಬಿದ್ದರೆ ನಾನು ಹೆತ್ಕೊಳ್ತೇನೆ ಅಂತೇಳಿ. ಮುಸುಂಬಿ ಮುಸುಂಬಿ ಅಸ ನಿಂಗು ಚಕ್ಕೊತ್ತ ಕಡೆ ಮುಸುಂಬಿ ಅಸ पूरा पूरा भोजी ना पूरा भोजी कुरकुल माई पूरा पूरा ಖಾಲಿ ಆಗ್ತದೆ ಗೈಸ್. दावले दावले अरे नानो साजते लो वेट लो 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 करे वो जस्ट तू मुझे मोबाइल कान कैच कैच केला ना तीन दो गाइस के लगे पूरा 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 ती बोतलो आणि खाले ಇಲ್ಲಿ ನಾವು ಮನೆಗೆ ರಿಟರ್ನ್ ಹೊರಡ್ತಾ ಇದ್ದೇವೆ. ಇಬ್ಬರಿಗೆ ಸಹ ಭಾರಿ ಬೇಜಾರಾಗಿದೆ ನಾವು ಹೊರಡ್ತಾ ಇದ್ದೇವೆ ಅಂತೇಳಿ. ಹಾಗೆ ಅವ ಮತ್ತೆ ವೇಣ್ ನಮಗೆ ಅಲ್ಲಿಂದ ಬರ್ತ್ಡೇಗೆ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂತೇಳಿ.
ಹಾಗೆ ನಮಗೆ ಸಹ ಬೇಜಾರಾಯಿತು ಮಕ್ಕಳನ್ನು ಬಿಟ್ಟು ಮನೆಗೆ ಬರಬೇಕಲ್ಲ ಅಂತೇಳಿ. ಎಂತ ಮಾಡುದು, ಅವಳಲ್ಲಿ ಅಪ್ಪುಗೆ ಲಿಪ್ ಕಿಸ್ ಕೊಡ್ತಾ ಇದ್ದಾಳೆ. ನನಗೆ ಸಹ ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೆ, ಮತ್ತೆ ಡೋರ್ ಹಾಕಿತ್ತಲ್ಲ ಅಂತೇಳಿ ಆಗಲಿಲ್ಲ. ಮತ್ತೆ ನಾನು ಈಚೆ ಸೈಡ್ಗೆ ಕೂತ್ಕೊಂಡಿದ್ದೆ. ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ನೋಡ್ಬೇಕಿನ್ನೀಗ ಅವರ ಬರ್ಡೇಗೆ ನಮಗೆ ಹೋಗ್ಲಿಕ್ಕೆ ಆಗ್ತದಾ ಎಂತ ಅಂತೇಳಿ. Okay, bye-bye. ಸಕ್ರಂಗ್ Bye. ಬಾಯ್ ಬಾಯ್ Okay, bye-bye. ಬಾಯ್ 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 Bye-bye. Bye-bye. ಬಾಯ್ 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 Melia. Okay. ಬಾಯ್ Okay. ಬಾಯ್. ಸೊ ನಾವೀಗ ಫೈನಲಿ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಫೈನಲಿ ನಾವೀಗ ಪುತ್ತೂರಿಗೆ ರೀಚ್ ಆದ್ವಿ. ನಾವು ಹೊರಡಲಿಕ್ಕೆ ಸ್ವಲ್ಪ ಬೇಗವೇ ಹೊರಟಿದ್ದೇವೆ ಮನೆಯಿಂದ, ಅಂದರೆ 5:36 ಆ ಟೈಮಿಗೆ ಹೊರಟಿದ್ವಿ. ಆದರೆ ಉಪ್ಪಿನಂಗಡಿಯಲ್ಲಿ ನಮಗೆ ತುಂಬ ಬ್ಲಾಕ್ ಸಿಕ್ಕಿತ್ತು, ಹಾಗೆ ಸ್ವಲ್ಪ ಲೇಟ್ ಆಯಿತು ಪುತ್ತೂರಿಗೆ ರೀಚ್ ಆಗಬೇಕಾದ್ರೆ. ಸೊ ಇವತ್ತಿನ ಒಂದು ದಿನದ ಟ್ರಿಪ್ಪನ್ನು ನಾವಂತೂ ಚೆಂದ ಎಂಜಾಯ್ ಮಾಡಿದ್ದೇವೆ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೇವೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. Thank you for watching. Have a good day.